ಪ್ರಮುಖವಾದಂಥ ಕೆಲಸ ಅಂತಂದರೆ ಮತಾಂತರವನ್ನು ನಾವು ವಿರೋಧಿಸುವಂಥದ್ದು. ಅದರಲ್ಲಿ ಎರಡು ಆಯಾಮ ಇದೆ. ನಮ್ಮಿಂದ ಯಾರೂ ಕೂಡ ಹೋಗಬಾರದು ಅನ್ನುವಂಥದ್ದು. ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ. ಒಬ್ಬ ಹಿಂದೂ ಬೇರೆ ಮತಕ್ಕೆ ಕನ್ವರ್ಟ್ ಆದ ಅಂತಂದ್ರೆ ಹಿ ಈಸ್ ನಾಟ್ ಓನ್ಲಿ ಅ ಹಿಂದೂ ಲೆಸ್ ಬಟ್ ಎನ್ ಎನಿಮಿ ಮೋರ್ ಅಂತ ವಿವೇಕಾನಂದರು ಹೇಳ್ತಾರೆ. ಮತಾಂತರವನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ, ವಿರೋಧಿಸಬೇಕಾಗಿದೆ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳನ್ನು ಟಾರ್ಗೆಟ್ ಮಾಡಿ ಈ ಲವ್ ಜಿಹಾದ್ನಂಥ ಮತಾಂತರದ ಷಡ್ಯಂತ್ರಗಳಾಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಜಾಗೃತಿ ತೋರಿಸಬೇಕಾಗಿದೆ, ಅವ್ರಿಗೆ ಏನು ಸಮಾಜದಲ್ಲಿ ನಡೀತಾ ಇದೆ ಅನ್ನೋದನ್ನು ತಿಳಿಸಬೇಕಾಗಿದೆ. ಮತಾಂತರವನ್ನು ನಾವು ವಿರೋಧಿಸಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ ನಾವು ಜನರನ್ನು ಕಳ್ಕೊಂಡ್ರೆ ದೇವರು ದೇವಸ್ಥಾನ ಏನೂ ಉಳಿಯೋದೇ ಇಲ್ಲ. 20 ಸತಿ ಸೋಮನಾಥ ಕೆಡದ ಮೇಲೂ ಕೂಡ 21ನೇ ಬಾರಿ ಸೋಮನಾಥವನ್ನು ನಾವು ಕಟ್ತೀವಿ ಅಂತಂದರೆ ಸೋಮನಾಥ ಕಟ್ಟಿ 2026ಕ್ಕೆ 1000 ವರ್ಷ ಆಗತ್ತೆ. 1000 ವರ್ಷ ಆದಮೇಲೂ ಕೂಡ ಈ ದೇಶದ ಒಬ್ಬ ಹಿಂದೂ ಪ್ರಧಾನಿ ಹೆಮ್ಮೆಯಿಂದ ಅಲ್ಲಿಗೆ ಹೋಗಿ 1000 ವರ್ಷದ ಆಚರಣೆಯನ್ನು ಮಾಡ್ತಾರೆ ಅಂತಂದ್ರೆ ಹಿಂದೂಗಳು ಉಳಿದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ದೇವಸ್ಥಾನ ಉಳಿಯುವಂಥದ್ದು ಭಕ್ತನಿಂದಾಗಿ, ಧರ್ಮ ಉಳಿಯುವಂಥದ್ದು ಅನುಯಾಯಿಯಿಂದಾಗಿ. ಸೋಮನಾಥ ದೇವಸ್ಥಾನ ಪ್ರತಿ ಬಾರಿ ಬಿದ್ದಾಗಲೂ ಕೂಡ ಅದನ್ನ ಮತ್ತೆ ಕಟ್ಟಿದ್ದು ಭಕ್ತ. ಹಿಂದೂಗಳನ್ನ ಸಂಖ್ಯೆಯಲ್ಲಿ ನಾವು ಉಳಿಸ್ಕೊಳ್ಬೇಕಾಗಿದೆ, ಮತಾಂತರವನ್ನು ವಿರೋಧ ಮಾಡಬೇಕಾಗಿದೆ. ಜೊತೆಗೆ ಯಾರ್ಯಾರು ವಾಪಸ್ಸು ಮಾತೃಧರ್ಮಕ್ಕೆ ಬರೋದಕ್ಕೆ ಬರ್ತಾರೋ ಅವರನ್ನು ಕೂಡ ಎರಡೂ ಕೈಯನ್ನು ಆಲಂಗನೆ ಮಾಡಿ ಅವರನ್ನು ಮತ್ತೆ ಮಾತೃಧರ್ಮಕ್ಕೆ ಕರ್ಕೊಂಡು ಬರಬೇಕಾಗಿರುವಂಥ ಕೆಲಸವೂ ಕೂಡ ಆಗಬೇಕಾಗಿದೆ. ಹಿಂದೂ ಸಮಾಜವಾಗಿ ಸಾಮಾಜಿಕವಾಗಿ ನಾವು ಮಾಡಬೇಕಾಗಿರುವಂಥ ಈ ಕೆಲಸಗಳಿದೆ. ಅದರ ಜೊತೆಗೆ ಕಡೆಯದಾಗಿ ಬೇರೆ ಮತಗಳಲ್ಲಿ ದೇ ಆರ್ ಅ ಸೆಲ್ಫ್ ಕಂಟೈನ್ಡ್ ಪೊಲಿಟಿಕಲ್ ಸಿಸ್ಟಮ್. ಹಿಂದೂ ಧರ್ಮದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಆಧ್ಯಾತ್ಮಿಕತೆ ಎರಡೂ ಬೇರೆ ಬೇರೆ ಇದೆ. ಬೇರೆ ಮತಗಳಲ್ಲಿ ಧಾರ್ಮಿಕತೆ ಅಥವಾ ಅದರಲ್ಲಿ ಏನು ರಿಲಿಜಿಯಾಸಿಟಿ ಅಂಡ್ ಥಿಯೋಕ್ರಸಿ ಎರಡೂ ಕೂಡ ಒಟ್ಟಿಗೆ ಇದೆ. ನಮ್ಮಲ್ಲದಿಲ್ಲ. ಆದ್ರಿಂದ ಹಿಂದುತ್ವದ ಒಗ್ಗಟ್ಟು ನಮಗೆ ಬೇಕಾಗತ್ತೆ. ಪ್ರಮುಖವಾದಂಥ ಕೆಲಸ ಅಂತಂದ್ರೆ ಮತಾಂತರವನ್ನು ನಾವು ವಿರೋಧಿಸುವಂಥದ್ದು. ಅದರಲ್ಲಿ ಎರಡು ಆಯಾಮ ಇದೆ. ನಮ್ಮಿಂದ ಯಾರೂ ಕೂಡ ಹೋಗಬಾರದು ಅನ್ನುವಂಥದ್ದು. ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ. ಒಬ್ಬ ಹಿಂದೂ ಬೇರೆ ಮತಕ್ಕೆ ಕನ್ವರ್ಟ್ ಆದ ಅಂತಂದ್ರೆ ಹಿ ಈಸ್ ನಾಟ್ ಓನ್ಲಿ ಅ ಹಿಂದೂ ಲೆಸ್ ಬಟ್ ಎನ್ ಎನಿಮಿ ಮೋರ್ ಅಂತ ವಿವೇಕಾನಂದರು ಹೇಳ್ತಾರೆ. ಮತಾಂತರವನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ, ವಿರೋಧಿಸಬೇಕಾಗಿದೆ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳನ್ನು ಟಾರ್ಗೆಟ್ ಮಾಡಿ ಈ ಲವ್ ಜಿಹಾದ್ನಂಥ ಮತಾಂತರದ ಷಡ್ಯಂತ್ರಗಳಾಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಜಾಗೃತಿ ತೋರಿಸಬೇಕಾಗಿದೆ, ಅವ್ರಿಗೆ ಏನು ಸಮಾಜದಲ್ಲಿ ನಡೀತಾ ಇದೆ ಅನ್ನೋದನ್ನು ತಿಳಿಸಬೇಕಾಗಿದೆ. ಮತಾಂತರವನ್ನು ನಾವು ವಿರೋಧಿಸಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ ನಾವು ಜನರನ್ನು ಕಳ್ಕೊಂಡ್ರೆ ದೇವರು ದೇವಸ್ಥಾನ ಏನೂ ಉಳಿಯೋದೇ ಇಲ್ಲ. 20 ಸತಿ ಸೋಮನಾಥ ಕೆಡದ ಮೇಲೂ ಕೂಡ 21ನೇ ಬಾರಿ ಸೋಮನಾಥವನ್ನು ನಾವು ಕಟ್ತೀವಿ ಅಂತಂದರೆ ಸೋಮನಾಥ ಕಟ್ಟಿ 2026ಕ್ಕೆ 1000 ವರ್ಷ ಆಗತ್ತೆ. 1000 ವರ್ಷ ಆದಮೇಲೂ ಕೂಡ ಈ ದೇಶದ ಒಬ್ಬ ಹಿಂದೂ ಪ್ರಧಾನಿ ಹೆಮ್ಮೆಯಿಂದ ಅಲ್ಲಿಗೆ ಹೋಗಿ 1000 ವರ್ಷದ ಆಚರಣೆಯನ್ನು ಮಾಡ್ತಾರೆ ಅಂತಂದ್ರೆ ಹಿಂದೂಗಳು ಉಳಿದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ದೇವಸ್ಥಾನ ಉಳಿಯುವಂಥದ್ದು ಭಕ್ತನಿಂದಾಗಿ, ಧರ್ಮ ಉಳಿಯುವಂಥದ್ದು ಅನುಯಾಯಿಯಿಂದಾಗಿ. ಸೋಮನಾಥ ದೇವಸ್ಥಾನ ಪ್ರತಿ ಬಾರಿ ಬಿದ್ದಾಗಲೂ ಕೂಡ ಅದನ್ನ ಮತ್ತೆ ಕಟ್ಟಿದ್ದು ಭಕ್ತ. ಹಿಂದೂಗಳನ್ನ ಸಂಖ್ಯೆಯಲ್ಲಿ ನಾವು ಉಳಿಸ್ಕೊಳ್ಬೇಕಾಗಿದೆ, ಮತಾಂತರವನ್ನು ವಿರೋಧ ಮಾಡಬೇಕಾಗಿದೆ. ಜೊತೆಗೆ ಯಾರ್ಯಾರು ವಾಪಸ್ಸು ಮಾತೃಧರ್ಮಕ್ಕೆ ಬರೋದಕ್ಕೆ ಬರ್ತಾರೋ ಅವರನ್ನು ಕೂಡ ಎರಡೂ ಕೈಯನ್ನು ಆಲಂಗನೆ ಮಾಡಿ ಅವರನ್ನು ಮತ್ತೆ ಮಾತೃಧರ್ಮಕ್ಕೆ ಕರ್ಕೊಂಡು ಬರಬೇಕಾಗಿರುವಂಥ ಕೆಲಸವೂ ಕೂಡ ಆಗಬೇಕಾಗಿದೆ. ಹಿಂದೂ ಸಮಾಜವಾಗಿ ಸಾಮಾಜಿಕವಾಗಿ ನಾವು ಮಾಡಬೇಕಾಗಿರುವಂಥ ಈ ಕೆಲಸಗಳಿದೆ. ಅದರ ಜೊತೆಗೆ ಕಡೆಯದಾಗಿ ಬೇರೆ ಮತಗಳಲ್ಲಿ ದೇ ಆರ್ ಅ ಸೆಲ್ಫ್ ಕಂಟೈನ್ಡ್ ಪೊಲಿಟಿಕಲ್ ಸಿಸ್ಟಮ್.
ಹಿಂದೂ ಧರ್ಮದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಆಧ್ಯಾತ್ಮಿಕತೆ ಎರಡೂ ಬೇರೆ ಬೇರೆ ಇದೆ. ಬೇರೆ ಮತಗಳಲ್ಲಿ ಧಾರ್ಮಿಕತೆ ಅಥವಾ ಅದರಲ್ಲಿ ಏನು ರಿಲಿಜಿಯಾಸಿಟಿ ಆ್ಯಂಡ್ ಥಿಯೋಕ್ರಸಿ ಎರಡೂ ಕೂಡ ಒಟ್ಟಿಗೆ ಇದೆ. ನಮ್ಮಲ್ಲದಿಲ್ಲ. ಆದ್ರಿಂದ ಹಿಂದುತ್ವದ ಒಗ್ಗಟ್ಟು ನಮಗೆ ಬೇಕಾಗತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.